ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ 4th ಸೆಮ್ಮಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, 3 ಯೂನಿಟ್ ಇರುತ್ತೆ. 3ನೇ ಯೂನಿಟಲ್ಲಿ 2 ಸಬ್ ಯೂನಿಟ್ಸ್ ಇದೆ. ಒಂದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಇದೆ, ಇನ್ನೊಂದಕ್ಕೆ ಪ್ರಾಡಕ್ಟ್ ಅನಾಲಿಸಿಸ್ ಅಂತ ಹೇಳ್ತೀವಿ, ಅಥವಾ ಐಡೆಂಟಿಫಿಕೇಶನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ ಹೇಳ್ತಾ ಇದ್ದಾರೆ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 2ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಜನರೇಷನ್ ಆಫ್ ಕಾರ್ಬೋಕೆಟಿಯಾನ್ ಅದರದ್ದು ಸ್ಟ್ರಕ್ಚರ್ ಹೇಗಿದೆ, ಕ್ಲಾಸಿಫಿಕೇಶನ್ ಹೇಗಿದೆ, ಸ್ಟೆಬಿಲಿಟಿನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು, ಸ್ಟೆಬಿಲಿಟಿನ ಇಂಡಕ್ಟಿವ್ ಎಫೆಕ್ಟು, ರೆಸೊನೆನ್ಸ್ ಎಫೆಕ್ಟು, ಹೈಪರ್ ಕಾಂಜುಗೇಟಿವ್ ಎಫೆಕ್ಟಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಅದನ್ನು ಇನ್ ಡೀಟೇಲ್ ಆಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕಾರ್ಬೋಕೆಟಿಯಾನ್ ಅಂದರೆ ಏನು? ದ ಕಾರ್ಬನ್ which going to carry the positive charge on the carbon in organic species are called as carbocation. Carbocation is an ion with positively charged carbon atom. ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ದೇ ಆರ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್. ಅಂಥದಕ್ಕೆ ನಾವೇನಂತ ಕರಿತೀವಿ? ಕಾರ್ಬೋಕೆಟಿಯಾನ್ ಅಂತ ಕರಿತೀವಿ. Central positively charged carbon has only 6 electrons in their valence shell. So therefore they are called as electron deficient. They are also called as electrophiles. Electrophiles are electron seekers. They have less electron, so always they are going to attack the substances which can give electrons to them, thereby they will become neutral. Carbocations are also called as Lewis acids. ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ಸ್ಗೆ ನಾವೇನಂತ ಕರಿತೀವಿ? ಲೂಯಿಸ್ ಆಸಿಡ್ಸ್ ಅಂತ ಕರಿತೀವಿ. ಸೊ ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ, 6 ಎಲೆಕ್ಟ್ರಾನ್ಸ್ ಇರುತ್ತೆ, ಲೂಯಿಸ್ ಆಸಿಡ್ಸ್ ಅಂತ ಕರೀತಾರೆ, ಎಲೆಕ್ಟ್ರೋಫೈಲ್ಸ್ ಅಂತ ಕರೀತಾರೆ, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಷೀಸ್ ಅಂತ ಕರೀತಾರೆ. ಆಲ್ವೇಸ್ ದೇ ಗೋಯಿಂಗ್ ಟು ಕಂಬೈನ್ ವಿತ್ ದ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್ಸ್ ಟು ಫಾರ್ಮ್ ದಿ ಹೋಲ್ ಬಾಂಡ್. ಕಾರ್ಬೋಕೆಟಿಯಾನ್ ಇಸ್ ಫಾರ್ಮ್ಡ್ ಬೈ ದಿ ಹೆಟರೋಲಿಟಿಕ್ ಫಿಷನ್. ಅದು ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಹೆಟರೋಲಿಟಿಕ್ ಫಿಷನ್. ಎಗೇನ್ ನಿಮ್ಮದು ಯಾವುದೇ ಒಂದು ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ತೊಗೊಂಡ್ರೆ ಅಥವಾ ಕೋವೆಲೆಂಟ್ ಬಾಂಡ್ನ ಕ್ಲಿವೇಜನ್ ತೊಗೊಂಡ್ರೆ 2 ಥರ ಕ್ಲಿವೇಜ್ ಆಗುತ್ತೆ. ಒಂದು ಹೋಮೋಲಿಟಿಕ್ ಕ್ಲಿವೇಜ್ ಆಗುತ್ತೆ, ಇನ್ನೊಂದು ಹೆಟರೋಲಿಟಿಕ್ ಕ್ಲಿವೇಜ್ ಆಗುತ್ತೆ. ಹೆಟರೋಲಿಟಿಕ್ ಕ್ಲಿವೇಜ್ ಯಾವಾಗೂ ನನಗೆ ಅಯಾನ್ಸ್ ಬರುತ್ತೆ. ಅಯಾನ್ಸ್ಗೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಗೆ ನಾನೇನಂತ ಕರಿತೀನಿ? ಕಾರ್ಬೋಕೆಟಿಯಾನ್ ಅಂತ ಕರಿತೀನಿ. ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಗೆ ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀನಿ. ಇದಕ್ಕೆ ಎಕ್ಸಾಂಪಲ್ ತೊಗೊಂಡ್ರೆ ಮೀಥೈಲ್ ಕ್ಲೋರೈಡ್ ತೊಗೊಳ್ಳೋಣ. The cleavage of the methyl chloride takes place, resulting in the formation of methyl carbocation and a chloride anion. Cl is more electronegative than carbon. Therefore, ಏನಾಗುತ್ತೆ ಅಂದರೆ the electrons are pulled towards the bond electrons are pulled towards the chlorine. Thereby, methane will going to have the positive charge and Cl minus will going to have the negative charge. This is the way I am going to generate the carbocation. How the carbocations are generated? Carbocations are generated by the heterolytic cleavage. Heterolytic cleavage ಆದಾಗ unsymmetrical cleavage ಆಗುತ್ತೆ. We are going to get a positively charged ions and also I am going to get a negatively charged ions. That positive charged ions I am going to call it as carbocation. Again, the stability of these carbocation are explained or influenced by 3 parameters: ರೆಸೊನೆನ್ಸ್, ಇಂಡಕ್ಟಿವ್ ಎಫೆಕ್ಟ್, ಹೈಪರ್ ಕಾಂಜುಗೇಟಿವ್ ಎಫೆಕ್ಟ್. ಈ ಮೂರಕ್ಕೂ ನಾವು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಎಫೆಕ್ಟ್ಸ್ ಅಂತ ಕರಿತೀವಿ. ಯಾವುದೇ ಒಂದು ಮಾಲಿಕ್ಯೂಲಲ್ಲಿ ಪೊಲಾರಿಟಿ ಇಂಟ್ರೊಡ್ಯೂಸ್ ಆಗಿದ್ದರೆ ಮಾತ್ರನೇ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಇಲ್ದರಾಗಲ್ಲ. ಆ ಪೊಲಾರಿಟಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ದೇ ಶುಡ್ ಬಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ವಿತಿನ್ ದಿ ಮಾಲಿಕ್ಯೂಲ್. ಅದು ಆ ಟ್ರಾನ್ಸ್ಫರ್ ಆಫ್ ಎಫೆಕ್ಟ್ಸ್ಗೆ ನಾವೇನಂತ ಕರಿತೀವಿ? ರೆಸೊನೆನ್ಸ್ ಎಫೆಕ್ಟು, ಇಂಡಕ್ಟಿವ್ ಎಫೆಕ್ಟು, ಹೈಪರ್ ಕಾಂಜುಗೇಟಿವ್ ಎಫೆಕ್ಟ್ ಅಂತ ಹೇಳಿ ಈ ಎಫೆಕ್ಟ್ ಯೂಸ್ ಮಾಡ್ಕೊಂಡು ನಾನು ಸ್ಟೆಬಿಲಿಟಿನ ಹೇಳ್ತಾ ಹೋಗ್ತೀನಿ. ಸೊ ನನಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ ತೊಗೊಂಡಾಗ ನನಗೆ ಬೇರೆ ಬೇರೆ ಎಲೆಕ್ಟ್ರಾನ್ ರೀಪ್ಲೇಸ್ಮೆಂಟ್ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಆಲ್ಕೈಲ್ ಕಾರ್ಬೋಕೆಟಿಯಾನ್ ತೊಗೊಂಡ್ರೆ ಇಂಡಕ್ಟಿವ್ ಎಫೆಕ್ಟ್, ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೈ ಇಂಡಕ್ಟಿವ್ ಎಫೆಕ್ಟ್. ದ ಸ್ಟೆಬಿಲಿಟಿ ಆಫ್ ದಿ ಆಲ್ಕೈಲ್ ಕಾರ್ಬೋಕೆಟಿಯಾನ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೈ ಇಂಡಕ್ಟಿವ್ ಎಫೆಕ್ಟ್. ಏಕೆ ನಾನು ಈಗ ಕಾರ್ಬೋಕೆಟಿಯಾನ್ಸ್ ಅಂತ ತೊಗೊಂಡ್ರೆ ಅದನ್ನು ನಾನು ಕ್ಲಾಸಿಫಿಕೇಷನ್ ಮಾಡ್ಬೇಕಾದ್ರೆ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಕಾರ್ಬೋಕೆಟಿಯಾನ್ ಅಂತ ಮಾಡ್ತಾ ಹೋಗ್ತೀನಿ. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಮೀಥೈಲ್ನ ತೊಗೊಳ್ತೀನಿ. ಮೀಥೈಲ್ ಸಿಂಪಲ್ ಆಗಿರೋವಂಥದ್ದು CH3+ ಇದ್ದರೆ ಅದನ್ನೇನಂತ ಕರಿತೀನಿ? ನಾನು ಮೀಥೈಲ್ ಅಂತ ಕರಿತೀನಿ. ಅದನ್ನು ನಾನು ಏನಂತ ಕರಿತೀನಿ? ಮೀಥೈಲ್ ಅಂತ ಕರಿತೀನಿ. ನೆಕ್ಸ್ಟ್ ನಾನು ಅದನ್ನು H is replaced by CH3 ಗ್ರೂಪ್ ಇದ್ದರೆ ಅದನ್ನು ನಾನು ಏನಂತ ಕರಿತೀನಿ? ಪ್ರೈಮರಿ ಅಂತ ಕರಿತೀನಿ. 2 H is replaced by CH3 ಅಂತಂದರೆ ಸೆಕೆಂಡ್ರಿ ಅಂತ ಕರಿತೀನಿ. 3 ಹೆಚ್ಚಿನ ರೀಪ್ಲೇಸ್ ಬೈ CH3 ಗ್ರೂಪ್ ಆದರೆ ಅದನ್ನು ನಾನು ಟರ್ಷರಿ ಕಾರ್ಬೋಕೆಟಿಯಾನ್ ಅಂತ ಕರಿತೀನಿ. ದ ಎನಿ ಗ್ರೂಪ್
which disperses the positive charge on the carbocation stabilizes the carbocation. ಸ್ಟೆಬಿಲಿಟಿ ಅಂದ್ರೇನು, ಇಟ್ ಶುಡ್ ಸ್ಟೇ ಫಾರ್ ಎ ಲಾಂಗರ್ ಟೈಮ್. ಆ ರಿಯಾಕ್ಷನ್ ಮಿಕ್ಸ್ಚರ್ಲಿ ತುಂಬ ಹೊತ್ತಿದ್ರೆ ಅದನ್ನು ಮೋರ್ ಸ್ಟೇಬಲ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ, ನಮಗೆ ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ದೇ ಆರ್ ಎಲೆಕ್ಟ್ರಾನ್ ಡಿಫಿಷಿಯಂಟ್. ಸೊ ಆ ಪಾಸಿಟಿವ್ ಚಾರ್ಜ್ನ ಕಡಿಮೆ ಮಾಡೋರು, ಮಿನಿಮೈಸ್ ಮಾಡೋರು, ಡಿಸ್ಪರ್ಸ್ ಮಾಡುತ್ತಲ್ಲ ಅಂಥ ಗ್ರೂಪ್ಸ್ ಏನು ಮಾಡುತ್ತೆ, ಕಾರ್ಬೋಕೆಟಿಯನ್ನ ಸ್ಟೆಬಿಲೈಸ್ ಮಾಡುತ್ತೆ ಅಂತ ಹೇಳ್ತೀವಿ. ಅದನ್ನು ನಾನು ಇಂಡಕ್ಟಿವ್ ಎಫೆಕ್ಟ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಹೇಳ್ತೀನಿ. ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಏನು ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ ದೇರ್ ಎನ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಎಫೆಕ್ಟ್. ಒಂದು ವಿತಿನ್ ದಿ ಮಾಲಿಕ್ಯೂಲ್ ಏನಾಗುತ್ತೆ, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ ಇಫ್ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ದೇರ್ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂಸ್. ಅದಕ್ಕೆ ನಾನು ಏನಂತ ಕರಿತೀನಿ, ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀನಿ. ಈಗ ಇಂಡಕ್ಟಿವ್ ಎಫೆಕ್ಟಲ್ಲಿ ಎರಡು ಥರ ಇದೆ. ಒಂದಕ್ಕೆ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರೀತಾರೆ, ಇನ್ನೊಂದಕ್ಕೆ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರೀತಾರೆ. ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಯಾವ ಮಾಲಿಕ್ಯೂಲ್ಸ್ ಅಂದರೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಯಾವಾಗ ಪ್ಲಸ್ ಐ ಎಫೆಕ್ಟ್ನ ಎಕ್ಸರ್ಟ್ ಮಾಡ್ತವೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪು ಮೈನಸ್ ಐನ ಮಾಡ್ತವೆ. ಸೊ ನನಗೆ ಇಲ್ಲಿ ಏನು ಮಾಡಬೇಕು, ಪಾಸಿಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಯಾಕೆ ಬರ್ತಾ ಇದೆ, ಬಿಕಾಸ್ ದೇ ಆರ್ ಎಲೆಕ್ಟ್ರಾನ್ ಡಿಫಿಷಿಯಂಟ್, ದೇ ಆರ್ ಎಲೆಕ್ಟ್ರಾನ್ ಸೀಕರ್ಸ್. ಎಲೆಕ್ಟ್ರಾನ್ಸ್ ಕಡಿಮೆ ಇದೆ, ಹಂಗಾಗಿ ಪಾಸಿಟಿವ್ ಚಾರ್ಜ್ ಇದೆ. ಸೊ ಆ ಪಾಸಿಟಿವ್ ಚಾರ್ಜ್ನ ಕಡಿಮೆ ಮಾಡುವಂಥದ್ದು ಎಲೆಕ್ಟ್ರಾನ್ ಯಾವುದು ಕೊಡುತ್ತಲ್ಲ ಅಂಥ ಗ್ರೂಪ್ ಏನಾದರೂ ಅಟ್ಯಾಚ್ ಆಗಿದ್ರೆ ದಟ್ ಇನ್ಕ್ರೀಸಸ್ ದಿ ಸ್ಟೆಬಿಲಿಟಿ. ಈಗ ನಾವಿಲ್ಲಿ CH3 ಗ್ರೂಪ್ನ ತಗೊಳ್ತಾ ಇದ್ದೀವಿ. ಆ CH3 ಗ್ರೂಪ್ ಏನಿದೆಯಲ್ಲ, ಇಟ್ ಇಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇಟ್ಸ್ ಗೋಯಿಂಗ್ ಟು ಎಕ್ಸರ್ಟ್ ಪ್ಲಸ್ ಐ ಎಫೆಕ್ಟ್. ದೇರ್ ಬೈ ಆ ಪಾಸಿಟಿವ್ ಚಾರ್ಜ್ ಆನ್ ದಿ ಸೆಂಟ್ರಲ್ ಕಾರ್ಬೋಕೇಟಿಯನ್ ಈಸ್ ಮಿನಿಮೈಸ್ಡ್, ಈಸ್ ನ್ಯೂಟ್ರಲೈಸ್ಡ್ ಟು ಸರ್ಟೆನ್ ಎಕ್ಸ್ಟೆಂಟ್. ಸೊ ದೇರ್ ಫೋರ್ ಇಫ್ ಯುವರ್ ಕಾಂಪೌಂಡ್ ಕಂಟೇನ್ಸ್ CH3 ಗ್ರೂಪ್, ಅವಾಗ ಏನಾಗುತ್ತೆ, ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ನೀವು ಇದನ್ನು ತೊಗೊಂಡ್ರೆ, ಈಗ ಟರ್ಷರಿನಲ್ಲಿ ತೊಗೊಂಡ್ರೆ 3 CH3 ಗ್ರೂಪ್ ಇದೆ, ಹಾಗಾಗಿ ಏನಾಗುತ್ತೆ, ಮೋರ್ ಡಿಸ್ಪರ್ಸ್ ಆಫ್ ಮೋರ್ ನ್ಯೂಟ್ರಲೈಸೇಷನ್ ಆಫ್ ದಿ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಅದೇ ಥರ ಸೆಕೆಂಡ್ರಿ ತೊಗೊಂಡ್ರೆ 2 ಗ್ರೂಪ್ನ ಕೊಡುತ್ತೆ. ಅದೇ ರೀತಿ ಪ್ರೈಮರಿ ಕೊಟ್ಟರೆ 1 ಗ್ರೂಪ್ನ ಮಿನಿಮೈಸ್ ಮಾಡುತ್ತೆ. ಮೀಥೈಲ್ ತೊಗೊಂಡ್ರೆ ಯಾವುದೇ ಗ್ರೂಪು ರಿಪ್ಲೇಸ್ ಮಾಡಲ್ಲ. ಸೊ ಬೇಸ್ಡ್ ಆನ್ ದಟ್ ನಾನು ಎಕ್ಸ್ಪ್ಲನೇಷನ್ ಹೇಳ್ತಾ ಹೋಗ್ತೀನಿ. ಅಂದರೆ ಟರ್ಷರಿ ಈಸ್ ಮೋರ್ ಸ್ಟೇಬಲ್. ಹೈಯರ್ ದಿ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್, ಇಫ್ ಇಟ್ಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ಪಾಸಿಟಿವ್ ಚಾರ್ಜ್ ಏನಾಗುತ್ತೆ, ಮಿನಿಮೈಸ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಮಿನಿಮೈಸ್ ಆಯಿತು ಅಂದರೆ ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್. ಜಾಸ್ತಿ ಹೊತ್ತು ಉಳಿತು ಅಂದರೆ ಮೋರ್ ಸ್ಟೇಬಲ್ ಆಗುತ್ತೆ. ದೇರ್ ಫೋರ್ ಇಫ್ ಐ ಟೇಕ್ ದಿ ಹೆಲ್ಪ್ ಆಫ್ ದಿ ಇಂಡಕ್ಟಿವ್ ಎಫೆಕ್ಟ್, ಪರ್ಟಿಕ್ಯುಲರ್ಲಿ CH3 ಗ್ರೂಪ್ ಗೋಯಿಂಗ್ ಟು ಎಕ್ಸರ್ಟ್ ಪ್ಲಸ್ ಐ ಎಫೆಕ್ಟ್ ಆಗಿರೋದಕ್ಕೋಸ್ಕರ ಇಟ್ ಗೋಯಿಂಗ್ ಟು ಡೊನೇಟ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ಡ್ carbon, thereby higher the number of CH3 group, higher the stability. Therefore tertiary carbocation is more stable in case of alkyl carbocation, then the secondary, then the primary, then the methyl carbocation. So based on that I am going to explain stability of carbocation. ಅದೇ ರೀತಿ ನಾನೀಗ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಹೇಳಿದೆ, ಹಾಗೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನಾದರೂ ಅಟ್ಯಾಚ್ ಆಗಿತ್ತು ಅಂದರೆ ಅವಾಗ ಏನಾಗುತ್ತೆ ಅಂತಂದರೆ, ಆ್ಯಕ್ಚುಲಿ ಅದಕ್ಕೆ ಏನಾಗಿದೆ, ಸೆಂಟ್ರಲ್ಲಿರೋಂಥ ಪಾಸಿಟಿವ್ ಚಾರ್ಜ್ಗೆ ಏನಾಗಿದೆ, ಆಲ್ರೆಡಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇದೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆದರೆ ದ ಗ್ರೂಪ್ಸ್ ವಿಚ್ ಗೋಯಿಂಗ್ ಟು ಎಕ್ಸರ್ಟ್ ಮೈನಸ್ ಐ ಎಫೆಕ್ಟ್ ಆಯಿತು ಅಂದರೆ ದೇ ಆಲ್ಸೋ ಗೋಯಿಂಗ್ ಟು ಪುಲ್ ದಿ ಎಲೆಕ್ಟ್ರಾನ್. ಮೊದಲೇ ಅದಕ್ಕೆ ಕಡಿಮೆ ಇದೆ, ಅದನ್ನು ಇನ್ನೂ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಇನ್ನೂ ಪುಲ್ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ ನ್ಯೂಟ್ರಲೈಸಿಂಗ್, ಇನ್ಸ್ಟೆಡ್ ಆಫ್ ಡಿಕ್ರೀಸಿಂಗ್, ಇಟ್ ಗೋಯಿಂಗ್ ಟು ದ ಎಫೆಕ್ಟ್ ಆಫ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಪಾಸಿಟಿವ್ ಚಾರ್ಜ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ಕಾರ್ಬೋಕೇಟಿಯನ್ ಏನಾಗುತ್ತೆ, ಲೆಸ್ ಸ್ಟೇಬಲ್ ಆಗುತ್ತೆ. ಅದೇನಾದರೂ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗಿತ್ತು ಅಂತಂದರೆ ಆವಾಗ ಕಾರ್ಬೋಕೇಟಿಯನ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಇಟ್ ಕ್ಯಾನ್ ಆಲ್ಸೋ ಬಿ ಎಕ್ಸ್ಪ್ಲೈನ್ಡ್ ಬೈ ಹೈಪರ್ಕಾಂಜುಗೇಟಿವ್ ಎಫೆಕ್ಟ್. Again, hyperconjugation effect is also electron transfer effect. Within the molecule polarity create ಆಗಬೇಕು. ಅದು ಕ್ರಿಯೇಟ್ ಆಗೋದಕ್ಕೆ ಯಾಕೆ ಕ್ರಿಯೇಟ್ ಆಗುತ್ತೆ ಅಂದರೆ, ಇಫ್ ದರ್ ಇಸ್ ಎ ರೀಪ್ಲೇಸ್ಮೆಂಟ್ ಆಫ್ ಪ್ರೋಟಾನ್, ಈ ಕೇಸಲ್ಲಿ ಏನಾಗುತ್ತೆ, ಪ್ರೋಟಾನು ಎಲಿಮಿನೇಟ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಅದಕ್ಕೆ ನಾವೇನಂತ ಕರಿತೀವಿ, ರೆಸನೇಟಿಂಗ್ ಸ್ಟ್ರಕ್ಚರ್ಸ್ನ ಬರಿತೀವಿ. ಹೈಯರ್ ದಿ ನಂಬರ್ ಆಫ್ ರೆಸನೇಟಿಂಗ್ ಸ್ಟ್ರಕ್ಚರ್ ಆರ್ ಹೈಯರ್ ದಿ ನಂಬರ್ ಆಫ್ ಕಾನಿಕಲ್ ಫಾರ್ಮ್ಸ್, ಹೈಯರ್ ದಿ ಸ್ಟೆಬಿಲಿಟಿ ಅಂತ ಹೇಳ್ತೀನಿ. ನೀವು ಅದೇ ಥರ ಟರ್ಷರಿ ತೊಗೊಂಡ್ರೆ ಐ ಕ್ಯಾನ್ ರೈಟ್ 10 ಸ್ಟ್ರಕ್ಚರ್ಸ್. ಅದೇ ಥರ ಸೆಕೆಂಡ್ರಿ ತೊಗೊಂಡ್ರೆ ಐ ಕ್ಯಾನ್ ರೈಟ್ 7 ಸ್ಟ್ರಕ್ಚರ್. ಅದೇ ಥರ ನಾನು ಪ್ರೈಮರಿ ತೊಗೊಂಡ್ರೆ 4 ಸ್ಟ್ರಕ್ಚರ್ಸು, ಮೀಥೈಲ್ ತೊಗೊಂಡ್ರೆ ಒಂದೇ ಒಂದು ಸ್ಟ್ರಕ್ಚರ್ನ ನಾನು ಬರಿತೀನಿ. ಲಾರ್ಜ್ ನಂಬರ್ ಆಫ್ ರೆಸನೆನ್ಸ್ ಇತ್ತು ಅಂತಂದರೆ ಸ್ಟೆಬಿಲಿಟಿ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಟರ್ಷರಿ ತೊಗೊಂಡ್ರೆ ಅಲ್ಲಿ ಒಟ್ಟು 9 ಹೈಡ್ರೋಜನ್ ಇದೆ. ಆಲ್ 9 ಹೈಡ್ರೋಜನ್ಸ್ ದೆ ಕೀಪ್ ಆನ್ ಫ್ಲಿಪ್ಪಿಂಗ್, ಒಂದು ಹೋಗಿ ಒಂದು ಬಂದು, ಒಂದು ಹೋಗಿ ಒಂದು ಬರ್ತಾ ಇರುತ್ತೆ. ಹಾಗಾಗಿ ನನಗೆ ಟೋಟಲು ಇರೋದು ಒಂದು ಸ್ಟ್ರಕ್ಚರ್ ಆಲ್ರೆಡಿ ಇದೆ, ಮತ್ತು 9 ಪ್ರೋಟಾನ್ ಶಿಫ್ಟ್ ಆದಾಗ ಅದು 9 ಸ್ಟ್ರಕ್ಚರ್ಸು ಪ್ಲಸ್ 1 10 ಸ್ಟ್ರಕ್ಚರ್ ಬರುತ್ತೆ. ಹೈಯರ್ ದಿ ನಂಬರ್ ಆಫ್ ರೆಸನೇಟಿಂಗ್ ಸ್ಟ್ರಕ್ಚರ್, ಹೈಯರ್ ದಿ ನಂಬರ್ ಆಫ್ ದಿ ಕಾನಿಕಲ್ ಫಾರ್ಮ್, ಹೈಯರ್ ದಿ ಸ್ಟೆಬಿಲಿಟಿ. ಅದೇನಾಗ್ತಾ ಇರುತ್ತೆ, ಒಂದು ಫಾರ್ಮಿಂದ ಒಂದು ಕಡೆಯಿಂದ ಚೇಂಜ್ ಆಗ್ತಾ ಇರುತ್ತೆ. ದೇರ್ಫೋರ್ ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್. ಜಾಸ್ತಿ ಹೊತ್ತು ಉಳಿತು ಅಂತಂದರೆ ಅದು ಸ್ಟೇಬಲ್ ಆಗ್ತಾ ಹೋಗುತ್ತೆ.
ಅದೇ ರೀತಿ ಇಫ್ ಯುವರ್ ಕಾಂಪೌಂಡ್ ಕಂಟೆನ್ಸ್ ದಿ ಅನ್ಸ್ಯಾಚುರೇಷನ್ ಇತ್ತು ಅಂತ ತಿಳ್ಕೊಳ್ಳೋಣ, ಡಬಲ್ ಬಾಂಡ್ ಇತ್ತು ಅಂತ ತಿಳ್ಕೊಳ್ಳೋಣ, ಅಥವಾ ಕಾಂಜುಗೇಷನ್ ಇತ್ತು ಅಂತ ತಿಳ್ಕೊಳ್ಳೋಣ, ಆವಾಗ ನಮಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಎಫೆಕ್ಟ್ ಯಾವ್ದು ಬರುತ್ತೆ ಅಂತಂದರೆ ರೆಸೊನೆನ್ಸ್ ಬರುತ್ತೆ. ರೆಸೊನೆನ್ಸ್ ಏನು ಹೇಳುತ್ತೆ ಅಂದರೆ ದೇರ್ ಇಸ್ ಅ ಟ್ರಾನ್ಸ್ಫರ್ ಆಫ್ ಪೈ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ದೇರ್ ಇಸ್ ಅ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಐದರ್ ಇನ್ ದಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆರ್ ಇನ್ ದಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ನಾನೀಗ ಅಲೈಲ್ ಅಥವಾ ಬೆನ್ಸೈಲ್ ಕಾರ್ಬೋಕಟಿಯಾನ್ಸ್ನ ತೊಗೊಂಡ್ರೆ ದೇ ಕೆನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಯಾಕೆಂದರೆ ಎರಡರಲ್ಲಿ ಏನಾಗಿರುತ್ತೆ, ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರುತ್ತೆ, ಕಾಂಜುಗೇಷನ್ ಇರುತ್ತೆ, ಅವಾಗ ಏನಾಗುತ್ತೆ ಎಲೆಕ್ಟ್ರಾನ್ಸು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಈ ರೆಸೊನೆನ್ಸ್ ಫಾರ್ಮ್ಸ್ ಆಫ್ ಅಲೈಲ್ ಕಾರ್ಬೋಕಟಿಯಾನ್ ತೊಗೊಂಡ್ರೆ ನಾನು ಎರಡು ಸ್ಟ್ರಕ್ಚರ್ನ ರೆಸೊನೇಟಿಂಗ್ ಸ್ಟ್ರಕ್ಚರ್ನ ಬರಿತೀನಿ. ಅದೇ ರೀತಿ ಬೆನ್ಸೈಲ್ ಕಾರ್ಬೋಕಟಿಯಾನ್ ತೊಗೊಂಡ್ರೆ ನಾನು 4 ರೆಸೊನೇಟಿಂಗ್ ಸ್ಟ್ರಕ್ಚರ್ನ ಬರಿತೀನಿ. ಹೈಯರ್ ದಿ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಹೈಯರ್ ದಿ ಸ್ಟೇಬಲ್ ಅಂತ ಹೇಳ್ತೀನಿ. ದೇರ್ಫೋರ್ ಅಲೈಲು ಮತ್ತು ಬೆನ್ಸೈಲ್ ಕಾರ್ಬೋಕಟಿಯಾನ ಕಂಪೇರ್ ಮಾಡಿದ್ರೆ ಬೆನ್ಸೈಲ್ ಕಾರ್ಬೋಕಟಿಯಾನ್ ಈಸ್ ಮೋರ್ ಸ್ಟೇಬಲ್ ಕಂಪೇರ್ ಟು ದಟ್ ಆಫ್ ಅಲೈಲ್ ಕಾರ್ಬೋಕಟಿಯಾನ್, ಬಟ್ ಬೋತ್ ಆಫ್ ದೆಮ್ ಆರ್ ಮೋರ್ ಸ್ಟೇಬಲ್ ದ್ಯಾನ್ ಆಲ್ಕೈಲ್ ಕಾರ್ಬೋಕಟಿಯಾನ್. ನಾವು ಇಂಡಕ್ಟಿವ್ ಎಫೆಕ್ಟ್ ಮೇಲೆ ಏನು ಎಕ್ಸ್ಪ್ಲೈನ್ ಮಾಡಿದ್ವಲ್ಲ ಅದಕ್ಕಿಂತ ಇದೇನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ಸ್ ದ ವೇ ಐ ಕ್ಯಾನ್ ಎಕ್ಸ್ಪ್ಲೈನ್ ದಿ ಸ್ಟೆಬಿಲಿಟಿ ಆಫ್ ಕಾರ್ಬೋಕಟಿಯಾನ್ ಐದರ್ ಬೈ ಇಂಡಕ್ಟಿವ್ ಎಫೆಕ್ಟ್ ಆರ್ ಬೈ ಅಪಕಾಂಜುಗೇಟಿವ್ ಎಫೆಕ್ಟ್ ಆರ್ ಬೈ ರೆಸೊನೆನ್ಸ್ ಎಫೆಕ್ಟ್. ರೆಸೊನೆನ್ಸ್ ಎಫೆಕ್ಟ್ ಯಾವಾಗ ಬರುತ್ತೆ, ಕಾಂಜುಗೇಷನ್ ಇದ್ದಾಗ, ಅನ್ಸ್ಯಾಚುರೇಟೆಡ್ ಡಬಲ್ ಆರ್ ಟ್ರಿಪಲ್ ಬಾಂಡ್ ಇದ್ದಾಗ ಬರುತ್ತೆ. ವೇರಾಸ್ ಇಂಡಕ್ಟಿವ್ ಎಫೆಕ್ಟ್ ಎಲ್ಲಿ ಬರುತ್ತೆ ಅಂದರೆ ಸ್ಯಾಚುರೇಟೆಡ್ ಕಾಂಪೌಂಡ್ಸಲ್ಲಿ ಬರುತ್ತೆ. ಸೊ ಹೈಪರ್ ಕಾಂಜುಗೇಟಿವ್ ಎಫೆಕ್ಟ್ ಎಲ್ಲಿ ಬರುತ್ತೆ ಅಂದರೆ ಸ್ಯಾಚುರೇಟೆಡ್ ಕಾಂಪೌಂಡಲ್ಲಿ ಬರ್ಬೋದು. ಹೈಯರ್ ದಿ ನಂಬರ್ ಆಫ್ ದಿ ರೆಸೊನೆಂಟ್ ಫಾರ್ಮ್ ಹೈಯರ್ ದಿ ಸ್ಟೆಬಿಲಿಟಿ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಸ್ಟೆಬಿಲಿಟಿನ ಹೋಗ್ತೀನಿ. ಸೊ ನಾನೀಗ ಆಲ್ಕೈಲ್ ಕಾರ್ಬೋಕಟಿಯಾನು, ಅಲೈಲ್ ಕಾರ್ಬೋಕಟಿಯಾನು, ಬೆನ್ಸೈಲ್ ಕಾರ್ಬೋಕಟಿಯಾನು ಕಂಪೇರ್ ಮಾಡಿದ್ರೆ ಮೋಸ್ಟ್ ಸ್ಟೇಬಲ್ ಯಾವುದು ಅಂದರೆ ಬೆನ್ಸೈಲ್ ಕಾರ್ಬೋಕಟಿಯಾನ್ ಮೋಸ್ಟ್ ಸ್ಟೇಬಲ್ ಇರುತ್ತೆ, ಆಮೇಲೆ ಅಲೈಲ್ ಇರುತ್ತೆ, ಆಮೇಲೆ ಆಲ್ಕೈಲ್ ಕಾರ್ಬೋಕಟಿಯಾನು. ಈ ರೀತಿಯಾಗಿ ನಿಮಗೆ ಕೊಟ್ಟಿರುವಂಥ ಕಾರ್ಬೋಕಟಿಯಾನ್ ಏನಾಗುತ್ತೆ, ಬೈ ದಿ ಹೆಟರೋನೆಟಿಕ್ ಕ್ಲಿವೇಜ್ ಆಫ್ ಎ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್ ಆದಾಗ ನಿಮಗೆ ಪ್ರಾಡಕ್ಟ್ ಬರುತ್ತೆ. ಆ ಪ್ರಾಡಕ್ಟು ಹೇಗೆ ಜನ್ರೇಟ್ ಆಗುತ್ತೆ, ಹೇಗೆ ಸ್ಟೆಬಿಲೈಸೇಷನ್ ಆಗುತ್ತೆ ಅದನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡು ಯಾವುದೋ ಒಂದು ರಿಯಾಕ್ಷನಲ್ಲಿ, ಯಾವುದೋ ಒಂದು ರೀಅರೇಂಜ್ಮೆಂಟಲ್ಲಿ ಹೇಗೆ ನನಗೆ ಫಾರ್ಮೇಷನ್ ಆಫ್ ದಿ ಕಾರ್ಬೋಕಟಿಯಾನ್ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.